ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಇವತ್ತು ಧನುರ್ಮಾಸದ 10ನೇ ತಾರೀಕು, ಅಂದರೆ ಸುಮಾರು ಒಂದು 20-25 ದಿವಸ ಕಳೆದೋಯ್ತು. ಈಗ ಇನ್ನೊಂದು ಕೇವಲ 3-4 ದಿವಸಗಳು ಮಾತ್ರ ಬಾಕಿ ಇದೆ. ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಈಗ ಒಂದು ಜಗನ್ನಾಥ್ ಹೋರ, ಅದರಿಂದ ನಿಮಗೆ ಯಾವ ರೀತಿಯ ಒಂದು ಪ್ರಿಡಿಕ್ಷನನ್ನು ಕೊಡಬಹುದು ಒಂದು ಜಾತಕಕ್ಕೆ ಅಂತ ನಿಮಗೆ ವಿವರಣವಾಗಿ ಹೇಳಲಿಕ್ಕಿದ್ದೇನೆ. ಇಲ್ಲಿ ಕೀ ಇನ್ಫಾರ್ಮೇಷನ್ ಇದೆ, ಅದು ನಿಮಗೆ ಲಗ್ನ, ಪ್ಲಾನೆಟರಿ ಪೊಸಿಷನ್ಸ್ ಎಲ್ಲ ಹೇಳ್ತದೆ. ಇನ್ನೊಂದು ಹೌಸಸ್ ನೋಡಿ, 14 ಡಿಗ್ರಿಯಿಂದ 1 ಡಿಗ್ರಿ, ಇಲ್ಲಿ 19 ಡಿಗ್ರಿ. ಲಗ್ನ ಎಷ್ಟಿದೆ ನೋಡಿ, ಈಗ ಇಲ್ಲಿ ಲಗ್ನ 14 ಡಿಗ್ರಿ 2 ನಿಮಿಷ ಇದೆ, ಅಲ್ಲಿಂದ ಶುರುವಾಗಿದೆ. ಓಕೆ, ಸೊ 14 1 15 ಡಿಗ್ರಿ, ಆಮೇಲೆ ಮತ್ತೆ 14 ಡಿಗ್ರಿ 2 ನಿಮಿಷ ಆ್ಯಡ್ ಆಗುತ್ತೆ. ಓಕೆ, ಸೊ ಇದು ಸೆಕೆಂಡ್ ಹೌಸ್ ಸ್ಟಾರ್ಟ್ಸ್. ಇದು ನಿಮಗೆ ಅಗತ್ಯ ಇಲ್ಲ. ಆಮೇಲೆ ಕೆ ಪಿ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಕೆ ಪಿ ಸಿಸ್ಟಮ್. ಅದಕ್ಕಿಂತ ಮುಂಚೆ ಪ್ರಿಫರೆನ್ಸಸ್ಸಲ್ಲಿ ಅಯನಾಂಶ, ಇಲ್ಲಿ ನಾನು ಟ್ರೂ ಲಾರಿ ಹಾಕಿದ್ದೇನೆ, ಕೆ ಪಿ ಹಾಕಬಹುದು, ಏನೂ ತೊಂದರೆ ಇಲ್ಲ. ಓಕೆ, ಇಲ್ಲ ಟ್ರೆಡಿಷನಲ್ ಲಾರಿ ಕೂಡ ಹಾಕ್ಬೋದು. ಸೊ ನಿಮಗೆ ಯಾವುದು ಆಗ್ತದೋ ಅದನ್ನು ಹಾಕ್ಕೊಳ್ಳಿ. ಈಗ ನಾನು ಟ್ರೆಡಿಷನಲ್ ಲಾರಿ ಹಾಕಿದರೂ ತೊಂದರೆ ಇಲ್ಲ. ಕೆ ಪಿ ಸಿಸ್ಟಮಲ್ಲಿ ಕೆ ಪಿ ಸಿಸ್ಟಮ್ ಅನಲೈಸ್ ಮಾಡಲಿಕ್ಕೆ ಆಗ್ತದೆ. ಓಕೆ, ಈಗ ಏನು ಟ್ರೆಡಿಷನಲ್ ಲಹರಿ ಹಾಕಿದರೆ ಏನಾಗ್ತದೆ ನೋಡಿ, ಅಯನಾಂಶ ಟ್ರೆಡಿಷನಲ್ ಲಹರಿ, ಅದನ್ನು ಸ್ವಲ್ಪ ಈ ಕಡೆ ಇದನ್ನು ಸರಿಸ್ತೇನೆ ನಾನು. ಡಿಗ್ರಿ ನೋಡ್ಕೊಳ್ಳಿ. ಓಕೆ, 14 ಡಿಗ್ರಿ 2 ನಿಮಿಷ ಲಗ್ನ ಇದೆ, 27 ಡಿಗ್ರಿ 10 ನಿಮಿಷ ಸೂರ್ಯ ಇದೆ, 25 ಡಿಗ್ರಿ 25 ನಿಮಿಷ ಚಂದ್ರ ಇದೆ. ಈಗ ಅದೇನಾಗ್ತದೆ ಅಂದರೆ ಟ್ರೆಡಿಷನಲ್ ಲಹರಿಯಲ್ಲಿ ನೋಡಿ ಕಮ್ಮಿ ಆಗಿದೆ. 14 ಡಿಗ್ರಿ 1, 27 ಡಿಗ್ರಿ 9, 25 ಡಿಗ್ರಿ 24. ಓಕೆ, ಆಮೇಲೆ ರಾಹು 8 ಡಿಗ್ರಿ. ಅದೇ ಈಗ ಕೆ ಪಿ ಹಾಕ್ತೇನೆ ನಾನು. ಆವಾಗ ನೋಡಿ, ಕೆ ಪಿ ಸಿಸ್ಟಮ್, ಇದನ್ನು ಬೇಕಾದರೆ ಸೇವ್ ಮಾಡ್ಕೋಬೋದು. ಕೆ ಪಿಯಲ್ಲಿ ಹಾಕಿದರೆ ನೀವು ನೋಡಿ ಅದನ್ನು ಹೇಗಾಗ್ತದೆ ನೋಡಿ. ನೋಡಿ, ಜಾಸ್ತಿ ಆಗಿದೆ. ಒಂದು ಇದ್ದದ್ದು 5 ನಿಮಿಷ ಜಾಸ್ತಿ, ಇಲ್ಲಿ 5 ನಿಮಿಷ ಜಾಸ್ತಿ, ಪ್ರತಿಯೊಂದು ಜಾಸ್ತಿ ಆಗಿದೆ. ಹೌದಾ? ಸೊ ವಿಚ್ ಎವರ್ ಯು ವಾಂಟ್ ಯು ಕ್ಯಾನ್ ಇನ್ಸರ್ಟ್. ಸೊ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಕೊಡ್ತಾರೆ ಅನ್ನೋದಕ್ಕೆ ಹಾಕಿದ್ದೇನೆ. ಟ್ರೆಡಿಷನಲ್ ಲಹರಿ ಅಲ್ಲಿ ಕೆಲವು ಬಾರಿ ಏನಾಗುತ್ತಂದರೆ 2 ನಿಮಿಷ ಇದ್ದರೂ ಕೂಡ ಬದಲಾವಣೆ ಆಗ್ತದೆ. ಇಲ್ಲಿ ಭಾವಕುಂಡಲಿಯಲ್ಲಿ ಚೇಂಜಸ್ ಇರ್ತದೆ. ಓಕೆ, ಇದರ ಭಾವಕುಂಡಲಿ ಇಲ್ಲಿದೆ ನೋಡಿ. ಈಗ ನಾವು ಹೇಗೆ ಇದು ಮಾಡೋದು ನೋಡಿ, ಇಲ್ಲಿ ರವಿ ಎಷ್ಟನೇ ಮನೆ? 12ನೇ ಮನೆಯಲ್ಲಿದ್ದಾನೆ. 12/7 ರವಿಗೆ ಸನ್. 12/7 ಇಲ್ಲೂ ಬೇಕಾದ್ರೆ ನೋಡಿ, 12/7 ಇದೆ ಸನ್. ಮೇಲ್ಗಡೆ ಹೋಗ್ತಾನೆ ನೋಡಿ, 12/7. ಹೌದಾ? ಆಮೇಲೆ ಚಂದ್ರ ಎಷ್ಟಿದ್ದಾನೆ? ಕುಂಭಲಗ್ನಕ್ಕೆ 11. ಇದು 6ನೇ ಮನೆ ಅಧಿಪತಿ, ಕಟಕದ ಅಧಿಪತಿ, ಲಗ್ನದಿಂದ 6ನೇ ಮನೆ. 11/6 ನೋಡಿ, 11/6 ಇದೆ. ಕರೆಕ್ಟಾ? ಒಂದೊಂದೇ ಹೇಳ್ತಾ ಇದ್ದೆ ನಿಮಗೆ. ಮಂಗಲ್ ಲಗ್ನದಲ್ಲೇ ಇದ್ದಾನೆ 1, ಆದರೆ ಅಧಿಪತಿಯಲ್ಲಿ 3 ಮತ್ತು 10ನೇ ಮನೆ, ಮೇಷ ಮತ್ತು ವೃಶ್ಚಿಕದ ಅಧಿಪತಿ. 3 ಮತ್ತು 10 ನೋಡಿ, ಇದೆಲ್ಲ ನಿಮಗೆ ಕ್ಲಾಸಲ್ಲಿ 7,000 ರೂಪಾಯಿ ಕೊಟ್ಟು ಕಲಿಸ್ತಾರೆ. ನಾವು ಹಾಗೆಲ್ಲ ವಿದೌಟ್ ಟೇಕಿಂಗ್ ಮನಿ ನಿಮ್ಮನ್ನು ಕಲಿಸ್ತಾ ಇದ್ದೀನಿ. 3 ಮತ್ತು 10, ಒಂದು ಮೇಲ್ಗಡೆ ನ್ಯೂಮರೇಟರ್. ಓಕೆ,
ಇಲ್ಲಿ ನೋಡಿ ಮಾರ್ಸ್ 1/3 ಹೌದಾ? ಕರೆಕ್ಟ್. ಈಗ ಬುಧ ಎಷ್ಟು? ಬುಧ 11 ಡಿವೈಡೆಡ್ ಬೈ ಎಷ್ಟನೇ ಮನೆ ಅಧಿಪತಿ? 5 ಮತ್ತು 8ನೇ ಮನೆ ಅಧಿಪತಿ. 11ನೇ ಮನೆ ಅಂದರೆ 11 ಬೈ ನೋಡಿ 5 8 ಹೌದಾ? ಈಗ ಬೃಹಸ್ಪತಿಗೆ ಬರ್ತೇನೆ. ಬೃಹಸ್ಪತಿ ಎಲ್ಲಿದ್ದಾನೆ? ಇಲ್ಲಿದ್ದಾನೆ ನೋಡಿ. 9 8 8 ಡಿವೈಡೆಡ್ ಬೈ 11ನೇ ಮನೆ ಅಧಿಪತಿ ಮತ್ತು 3ನೇ ಮನೆ. 3 ಮತ್ತು 11 ನೋಡಿ. ಇಲ್ಲಿ ಬೃಹಸ್ಪತಿ 9/2 11. 9 ಯಾಕೆ ಬಂತು ಇಲ್ಲಿ? ಕಾರಣ ಕೊಡ್ತೇನೆ ನಿಮಗೆ. 7 8 9 ಹೌದು 9 8 ಅಲ್ಲ 9. ತುಲಾದಲ್ಲಿರೋದು 9. ಓಕೆ. ರಾಶಿಯಲ್ಲಿ ಇದು 10ನೇ ಮನೆ. ಆಮೇಲೆ ಶುಕ್ರಲ್ಲಿದ್ದಾನೆ 1 ನೋಡಿ. 1/2 9 4 9 ನೋಡಿ. ಎಷ್ಟು ಹಾಕಿದ್ದೇನೆ ಇಲ್ಲಿ? ಶುಕ್ರ ನೋಡಿ 1/4 9. ಕರೆಕ್ಟ್ ಇದೆಯಾ? ಎಸ್. ಶನಿ ಶನಿ ನೋಡಿ ಉಚ್ಚ. ಆ್ಯಕ್ಚುಲಿ ಶನಿ ಉಚ್ಚನಾಗಿದ್ದಾನೆ, ಆದರೆ ಇಲ್ಲಿ 8 ರಾಶಿ ಕುಂಡಲಿಯಲ್ಲಿ 9. ಓಕೆ. ಇಲ್ಲಿ 8 ಭಾವಕುಂಡಲಿಯಲ್ಲಿ 8. ಕಾರಣ ಏನು? ಡಿಗ್ರಿ. ನೀವು ಡಿಗ್ರಿ ನೋಡಿದರೆ ಲಗ್ನ ಕುಂಡಲಿ ಶನಿ ಎಷ್ಟು ಡಿಗ್ರಿ? 10 ಡಿಗ್ರಿ ಇದ್ದಾನೆ. 14 ಡಿಗ್ರಿ ನೋಡಿ. ಅದೀಗ ನೀವು ಹೌಸಸ್ ನೋಡಿದರೆ ಶನಿ ಇಲ್ಲ ನೋಡಿ. ಸ್ಯಾಟರ್ನ್ 8ನೇ ಮನೆ ಬಂತು. 19 ವಿರ್ಗೋದಿಂದ 5 ಲಿಬ್ರಾ, 5 ಲಿಬ್ರಾದಿಂದ 21 ಲಿಬ್ರಾ. ಆದರೆ ಶನಿ ಎಲ್ಲಿದ್ದಾನೆ? ಶನಿ ನೀವು ಇಲ್ಲಿ ತಗೊಂಡ್ರೆ ನೋಡಿ, ಕೀ ಇನ್ಫಾರ್ಮೇಷನ್. ಶನಿ ಸ್ವಾತಿ ನಕ್ಷತ್ರ ಅಂದರೆ ತುಲಾರಾಶಿಯಲ್ಲಿ 10 ಡಿಗ್ರಿಯಲ್ಲಿದ್ದಾನೆ. ಆವಾಗ ತುಲಾರಾಶಿ ಎಲ್ಲಿಂದ ನೋಡಿ? ತುಲಾರಾಶಿ 8ನೇ ಮನೆ ವಿರ್ಗೋದಿಂದ 5ವರೆಗೆ ಮಾತ್ರ ಲಿಬ್ರಾ. ಇಲ್ಲಿ 21ವರೆಗೆ ಲಿಬ್ರಾ. ಅಂದರೆ 10 ಡಿಗ್ರಿ 8ನೇ ಮನೆ ಆಯಿತು. 9ನೇ ಮನೆ ಬರೋದಿಲ್ಲ. ಆದರೆ ಇಲ್ಲಿ ತೋರಿಸಿದ್ದು 9ನೇ ಮನೆಯಲ್ಲಿ ತೋರಿಸಿದ್ದಾರೆ ಲಿಬ್ರಾ ಅಂತೇಳಿ. ರಾಶಿಗೂ ಭಾವಕುಂಡಲಿಗೂ ವ್ಯತ್ಯಾಸ ಇದೆ. ಸೊ ಇಲ್ಲಿ ಹಾಕುವಾಗ ಶನಿಗೆ 8/1 12 ಅಂತ ಹಾಕಬೇಕು. ಈಗ ರಾಹುಗೆ ಮಾತ್ರ ನಿಮಗೆ ನಾನು ಹೇಳ್ತೇನೆ. ರಾಹುಗೆ ಏನು ಮಾಡಬೇಕಂದ್ರೆ ಭಾವಕುಂಡಲಿಯಲ್ಲಿರುವಂಥ ಭಾವವನ್ನು ತೆಗೆದುಕೊಳ್ಬೇಕು. 1 2 3 4 4 ಡಿವೈಡೆಡ್ ಬೈ ರಾಶಿ ಬನ್ನಿ ಎಲ್ಲಿದೆ? 5 ಇದೆ. 4 ಡಿವೈಡೆಡ್ ಬೈ 5 ಯಾರ ರಾಶಿ ಇದು? ಬುಧನ ರಾಶಿ. 5 ಮತ್ತು 8 ಬುಧನ ರಾಶಿ ಹೇಳ್ಕೊಳ್ಳಿ. ರಾಹುಗೆ ತಗೊಳ್ಳುವಾಗ ನೋಡಿ ಇಲ್ಲಿ 5 ಮತ್ತು 8 ಬಂದಿದೆ ಹೌದಾ? 1. ಈಗ ನೆಕ್ಸ್ಟ್ ಏನು? ರಾಶಿಯಲ್ಲಿ ನೋಡಿಕೊಂಡು ಯಾರು? ಚಂದ್ರ ನೋಡ್ತಾ ಇದ್ದಾನೆ ಅಂದರೆ 6ನೇ ಮನೆ. ಯು ಹ್ಯಾವ್ ಟು ಟೇಕ್ 6. ಸೊ ರಾಶಿ ನೋಡಿ, ರಾಹುನ ಯೋಚನೆ ಮಾಡುವಾಗ ಎಣಿಸುವಾಗ ನೀವು 8 ಹಾಕಿದ್ದೇನೆ ನಾನು, ಆಯಿತಾ? ಆಮೇಲೆ ಇನ್ನೇನು? ಗುರು ನೋಡ್ತಾ ಇದ್ದಾನಾ? ಎಸ್. ಗುರು 9ನೇ ದೃಷ್ಟಿ ನೋಡೋದ್ರಿಂದ ಗುರು ಅಂತ ತೆಗೆದುಕೊಳ್ಬೇಕು. ಗುರು ಎಷ್ಟಕ್ಕೆ? ಗುರು 10, ಗುರು 2 11, 2 10 11 ಬರಬೇಕು. ಗುರು ನೋಡಿ 2 10 ಇಲ್ಲ ತಗೊಳ್ಳಿಲ್ಲ. ಯಾಕೆ? ನೋಡುವ ಗುರು ಇಲ್ಲಿ ಭಾವಕುಂಡಲಿ, ಸಾರಿ, ಗುರು ಭಾವಕುಂಡಲಿ ತಗೋಬೇಕು ನಾವು. ಗುರು 2 9 11. ಓಕೆ. ಗುರು 2 ನೋಡಿ 9 11. ರಾಹು 2 9 11. ಕರೆಕ್ಟಾ? ಓಕೆ. ಆಮೇಲೆ ಕೇತುಗೆ ಬನ್ನಿ. ಕೇತುವಿಗೆ ಬಂದಾಗ ಕೇತು ಎಲ್ಲಿದ್ದಾನೆ? ಭಾವಕುಂಡಲಿಯಲ್ಲಿ ಇಲ್ಲಿದ್ದಾನೆ 10 10. ಕೇತುವಿಗೆ ಇಲ್ಲಿ 11 ಇದೆ. ಇಲ್ಲಿ 11 ಇದೆ, ತಪ್ಪು. ಅದು 10 ಆಗಬೇಕು. 0. ಓಕೆ, 10. ಇದನ್ನು ನಾನು ಚೇಂಜ್ ಮಾಡ್ತೇನೆ. ಸೊ ಇದು
ಹಳದಿ ಬಣ್ಣ. ಓಕೆ, ಸಿ ಇಲ್ಲಿ ಯಾಕಂದರೆ ರಾಹು 4 ಆದರೆ ಕೇತುದು 10. ಇಲ್ಲಿ ಕೇತು 10ನೇ ಮನೆ. 10 ಯಾರ ಮನೆ? ಕುಜನ ಮನೆ. 1 10 ಹೇಗೂ ಬಂದಿದೆ 3. 1 3 ತಗೊಳ್ಳಿ. ಕೇತುವಲ್ಲಿ 1 3 ತಗೊಂಡಿದ್ದೀರಾ? ಇಲ್ಲ. ಕೇತುವಲ್ಲಿ 1 3 ಸಾರಿ ರಾಶಿ ಕುಂಡಲಿಂದ ತೆಗಿಬೇಕು. ಕೇತು ಎಲ್ಲಿದೆ ನೋಡಿ. ಕೇತು ಚಂದ್ರನ ಜೊತೆಗಿದ್ದಾನೆ. 11 ಇಲ್ಲಿ ತಗೊಳ್ಬಾರ್ದು. 11 ಕೇತು ಗುರುವಿನ ಮನೆಯಲ್ಲಿದ್ದಾನೆ. ಸೊ 2 8 11 2 8 ಅಲ್ಲ, 2 9. ಅದು ಯಾಕೆ ತಪ್ಪಿ ಹೊತ್ತು ಗೊತ್ತಿಲ್ಲ. 2 9 11. ಇದು 9 11. ಓಕೆ, 2 9 11 ತಗೊಂಡಿದ್ದೇನೆ. ಭಾಳ ಕನ್ಫ್ಯೂಷನ್ ಮಾಡಬಾರ್ದು. 2 9 10 ಇದೆ ಅಲ್ಲ ಇಲ್ಲಿ. ಗುರು 2 9 ಕೇತು ಇಲ್ಲಿದ್ದಾನೆ. ಅಂದರೆ ಕೇತು 11 ಬಂದಿದೆ ಅಲ್ಲ, ಅದು 10 ಡಿವೈಡೆಡ್ ಬೈ ನೋಡಿ. 10 ಡಿವೈಡೆಡ್ ಬೈ ಇಲ್ಲಿ 11 ಬರಬೇಕು. 11 ನೋಡಿ, ಇಲ್ಲಿ 11 ಬರಬೇಕು. ಓಕೆ, ಕೇತುವಿಗೆ ನಾವು ಎಸ್. ಈಗ 10 ಯಾಕೆ ಬಂತು ಅಂದರೆ ಭಾವಕುಂಡಲಿಯಲ್ಲಿ 10 ಇದೆ. ರಾಹು 4 ಆದರೆ ಕೇತು 10. 10 ಡಿವೈಡೆಡ್ ಬೈ ಎಲ್ಲಿ? ಗುರುವಿನ ಮನೆಯಲ್ಲಿ 2 11 ಮತ್ತು 10. 10 ರಿಪೀಟ್ ಆಗಿದೆ, ಅದರಿಂದ 2 11. ಆಮೇಲೆ ಇನ್ನೊಂದು ಯಾವುದು ನೋಡೋಣ. ಕೇತುವಿಗೆ ಯಾರ? ಶನಿಯ ದೃಷ್ಟಿ ಇದೆ ನೋಡಿ. ಶನಿ 3ನೇ ದೃಷ್ಟಿ ಇದೆ. ಆದ್ದರಿಂದ ಇದು ಕೇತು ಇಲ್ಲಿ ಭಾವಕುಂಡಲ್ಲಿ ಶನಿ ತಗೋಬೇಕಾಗುತ್ತೆ. 8 8 12 1 1 8 12 ಕೇತುಗೆ ನೋಡಿ. 1 12 ತಗೊಂಡಿದ್ದೇನೆ. ಆಮೇಲೆ 1 8 ಶನಿ 8. ಓಕೆ, ಇದು 9 ತಗೊಂಡಿದ್ದೇನೆ, ತಪ್ಪದು. 1 8 12 ಅರ್ಥ ಆಯ್ತಾ? 1 8 12 ನೋಡಿ. ಆಯ್ತು, ಇದಿಷ್ಟು ತಗೊಂಡಿದ್ದೇನೆ. ಆಯಿತಾ? ಅದ್ರ ಪ್ರಕಾರ ಮಾಡಬೇಕು. ಈಗ ನಾವು ಜಗನ್ನಾಥ ಹೋರದಿಂದ KP ತಗೊಳ್ಳೋಣ. ಸಿ ಇಲ್ಲಿಂದ KP ತಗೊಳ್ಳೋಣ. KP ತಗೊಂಡ್ರೆ ಏನಾಗುತ್ತೆ ನೋಡಿ. ಸೂರ್ಯನಿಗೆ ನಕ್ಷತ್ರ ಲಾರ್ಡ್ ಮಾರ್ಸ್ ಆ್ಯಂಡ್ ಜುಪಿಟರ್. ಚಂದ್ರನಿಗೆ ಮತ್ತೆ ಇಲ್ಲಿ ನೋಡಿ, ಚಂದ್ರನಿಗೆ ಮರ್ಕ್ಯುರಿ ಆ್ಯಂಡ್ ಜುಪಿಟರ್ ಅಲ್ಲ, ವೀನಸ್ ಆ್ಯಂಡ್ ಮರ್ಕ್ಯುರಿ ಇದೆ ನೋಡಿ. ಆಮೇಲೆ ಮಂಗಲ್ನಿಗೆ ಜುಪಿಟರ್ ಆ್ಯಂಡ್ ಮರ್ಕ್ಯುರಿ ಇದೆ ನೋಡಿ. ಎಸ್, ಅರ್ಥ ಆಯ್ತಾ? ಆಮೇಲೆ ಮರ್ಕ್ಯುರಿಗೆ ಸನ್ ಆ್ಯಂಡ್ ಜುಪಿಟರ್ ನೋಡಿ. ಮರ್ಕ್ಯುರಿಗೆ ಸನ್ ಆ್ಯಂಡ್ ಜುಪಿಟರ್. ಅದೇ ಥರ ವೀನಸ್ಸಿಗೆ ಎಲ್ಲ ಬರ್ಕೊಳ್ಳಿ. ಈಗ ನಿಮಗೆ ನಾನು ಹೇಳೋದೇನೆಂದರೆ, ದಶ ಯಾವುದು ರನ್ ಆಗ್ತಾ ಇದೆ ಅಂತ ನೋಡಿ. ದಶ, ಇಫ್ ಯು ಗೋ ಟು ದ ದಶ ಸಿಸ್ಟಮ್,
ಇಲ್ಲಿ ಬೃಹಸ್ಪತಿ ದಶ ನಡೀತಾ ಇದೆ ಫ್ರಾಮ್ 2025. ಅದಕ್ಕಿಂತ ಮುಂಚೆ ಏನು ನಡೀತಾ ಇದೆ ನೋಡೋಣ. ರಾಹು ದಶ. ರಾಹು ಆದಮೇಲೆ ನೋಡಿ, ದಶಾದಲ್ಲಿ ನೀವು ಹೋದರೆ ವಂಶೋತ್ತರಿ ದಶ ನೋಡಿ, ರಾಹು ದಶ ಆ್ಯಂಡ್ಸ್ 2007ರಿಂದ 2025 ರಾಹು ದಶ. ಈಗ ನಾವು ರಾಹುವಲ್ಲಿ ಕೆ ಪಿಯಲ್ಲಿ ಏನಿದೆ ನಡೆಸಿ, ರಾಹುವಲ್ಲಿ ಕೆ ಪಿ ರಾಹು ರಾಹು ರಾಹು. ಸೊ ರಾಹು ರಿಪೀಟ್ ನೋಡಿ. ರಾಹು 4/1, 2, 5, 8, 9, 11. 5, 8, 9, 11. ಓಕೆ, ಇದು ರಾಹು ದಶ. ಇವರಿಗೆ ಏನಾಗಿದೆ ನೋಡಿ, 4 ಬಂದರೆ ಏನಾಗುತ್ತಂದರೆ 5ಕ್ಕೆ 12ನೇ ಮನೆ 4, 5th ಹೌಸ್. 5 ಲವ್ ಆ್ಯಂಡ್ ರೊಮ್ಯಾನ್ಸ್. ಇಲ್ಲಿ 4 ಅಂದರೆ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯಾರಿಡ್ ಲೈಫ್. ಮದುವೆ ಆದ್ದೇ ಇವರಿಗೆ ವಿಶೇಷ. ಓಕೆ, ಯಾಕಂದರೆ 1, 2 ಇದೆಯಲ್ಲ, 2 ಆ್ಯಕ್ಚುಲಿ ಗ್ರೀನ್, 2 ಗ್ರೀನ್, 2, 7, 11, 9, 11. ಮದುವೆ ಆಗ್ಲಿಕ್ಕೆ ಸಾಧ್ಯ ಇದೆ, ಮದುವೆ ಆಗಿದೆ. ಆದರೆ 1, 8 ನಿಮ್ಗೆ ಹೇಳ್ತೇನೆ. 1, 8 ಏನು, 1 ಅಹಂಕಾರ. ಇದು ಒಂದು ಜಾತಕ ನೋಡಿ ಹೇಳಿಕ್ಕೆ ಸಾಧ್ಯ ಇಲ್ಲ, ಆದರೂ ಇಲ್ಲಿದೆ, ಇಂಡಿಕೇಶನ್ ಕೊಡ್ತಾರೆ. 4 ಅಂದರೆ ನಾಟ್ ಇಂಟ್ರೆಸ್ಟೆಡ್. ಓಕೆ, ಸೊ ನಾಟ್ ಇಂಟ್ರೆಸ್ಟೆಡ್. 1 ಅಹಂಕಾರ, 8 ಹರ್ಡಲ್ಸ್. ಸೊ ಆದ್ದರಿಂದ ಇಲ್ಲಿ ನೋಡಿದರೆ ದೇರ್ ಮೇ ಬಿ ಚಾನ್ಸ್ ಆಫ್ ರಾಹು ದಶೆಯಲ್ಲಿ ಮದುವೆನೂ ಆಗಿದೆ, ಮಕ್ಕಳು ಆಗಿರ್ತಾರೆ. ಸೊ ಡೈವರ್ಸು ನಡೆದಿರುತ್ತೆ ಅಂತ ಇನ್ಸ್ಟಿಗೇಟ್ ಆಗಿರುತ್ತೆ. ಆದರೆ ಈಗ ಬರುವ ದಶಾ ಬೃಹಸ್ಪತಿ. ಅಂದರೆ ಏನಾಯಿತು, ಬೃಹಸ್ಪತಿ 9 to 11, ಸ್ಯಾಟರ್ನ್ 8, 1, 12, ರಾಹು 4, 1, 2, 8, 9, 11, 4, 1, 2. ನೋಡಿ, ಇದು ಬ್ಲೂ, ಗ್ರೀನ್. ಓಕೆ, ಅಂದರೆ ಬೃಹಸ್ಪತಿ ದಶ ಒಳ್ಳೆಯದಿದೆ. ಬೃಹಸ್ಪತಿ ನೀವು ಭುಕ್ತಿಯೆಲ್ಲ ನೋಡೋಕೋದ್ರೆ ಬೃಹಸ್ಪತಿ ಇಸ್ ಗುಡ್. ನೋಡಿ, ಬೃಹಸ್ಪತಿ ಒಳ್ಳೆಯದಿದೆ. ಬೃಹಸ್ಪತಿ ಶನಿ ಸ್ವಲ್ಪ ಎಡವಟ್ಟಾಗುತ್ತೆ. ಬೃಹಸ್ಪತಿ ಬುಧ ಒಳ್ಳೆಯದಿದೆ. ಬೃಹಸ್ಪತಿ ಕೇತು ಸ್ವಲ್ಪ ಎಡವಟ್ಟಾಗ್ಬೋದು. 10 ಇದೆ, 1 ಇದೆ, 6 ಇದೆ, 8 ಇದೆ. ಓಕೆ, ಬೃಹಸ್ಪತಿ ರಾಹು ಚಂಡಾಲ ಯೋಗ ಆ್ಯಕ್ಟಿವೇಟ್ ಆಗ್ಬೋದು ಲಾಸ್ಟಲ್ಲಿ. ಓಕೆ, ಅಲ್ಲಿ ಸ್ವಲ್ಪ ಎಲ್ಲ ಇದ್ದು ಏನೂ ಇಲ್ಲ. ಬೃಹಸ್ಪತಿ ಸೂರ್ಯ ಎಡವಟ್ಟಾಗ್ಬೋದು, 12 ವ್ಯಯ ಜಾಸ್ತಿ, ಲಾಸಸ್. ಬೃಹಸ್ಪತಿ ಚಂದ್ರ ವೆರಿ ಗುಡ್. ಬೃಹಸ್ಪತಿ ಕುಜ ಓಕೆ, ಕಮ್ಯುನಿಕೇಷನ್, ಧೈರ್ಯ ಎಲ್ಲ ಇದೆ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಅನಲೈಸ್. ಆಮೇಲೆ ಶನಿ, 19 ವರ್ಷ ಶನಿ ಎಲ್ಲಿದ್ದಾನೆ? ನೀವು ಈಗ ರಾಶಿ ಕುಂಡಲಿಯಲ್ಲಿ ನೋಡಿದರೆ ಭಾಗ್ಯದಲ್ಲಿ ಶನಿ ಇದ್ದಾನೆ. ಇಟ್ಸ್ ಅ ಗುಡ್. ಓಕೆ, ಭಾಗ್ಯದಲ್ಲಿ ಶನಿ ಹೈ ಕ್ಲಾಸ್. ಸೊ ಅದರಿಂದ ದೇರ್ ಇಸ್ ನೋ ಪ್ರಾಬ್ಲಮ್. 19 ವರ್ಷ ಸ್ವಲ್ಪ ಭುಕ್ತಿಯಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಹೋಗ್ತದೆ. 16, 19, 35 ವರ್ಷ ಇವರಿಗೆ ಭಾಳ ಒಳ್ಳೆಯ ಕಾಲ. ಓನ್ಲಿ ಥಿಂಗ್ ಈಸ್ ಡೈವರ್ಸಿಗೆ ಆಗಿರುತ್ತೆ. ಇವರಿಗೆ ಈಗ 4ನೇ ಮನೆ ಅಂದರೆ ಬೃಹಸ್ಪತಿ 10ನೇ ಮನೆಯಲ್ಲಿರೋದ್ರಿಂದ ಕರ್ಮಕಾರಕ 10ನೇ ಮನೆಯಲ್ಲಿದ್ದಾನೆ. ಸೊ ಒಳ್ಳೆ ಬಂಪರ್ ಇವರಿಗೆ. ಹೋದ ಕೆಲಸ ಸಿಗುವಂಥದ್ದು ಅಥವಾ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಒಳ್ಳೆ ಪೊಸಿಷನ್ ಸಿಗ್ತದೆ, ಹಣವೂ ಸಿಗ್ತದೆ, ಅರಿಯರ್ಸು ಬರ್ತದೆ. ಬೃಹಸ್ಪತಿಯಲ್ಲಿ ಎಲ್ಲ ವಾಪಸ್. ಓಕೆ, ದಟ್ಸ್ ವೆರಿ ಗುಡ್. ಈವನ್ ಗೋಚಾರ ತೆಗೆದುಕೊಂಡ್ರು ಕೂಡ ಗೋಚಾರದಲ್ಲಿ ಜೂನಲ್ಲಿ ಬೃಹಸ್ಪತಿ ಇಲ್ಲಿಗೆ ಬಂದಿದ್ದಾನೆ. ಬೃಹಸ್ಪತಿ ಇಲ್ಲಿಗೆ ಬಂದರೆ 1, 2, 3, 4, 5 ನೋಡಿ 10ನೇ ಮನೆ ನೋಡ್ತಾ ಇದ್ದಾನೆ. ಅಂದರೆ ಇವಾಗಲೇ ಅವರಿಗೆ ಈ ವರ್ಷ 2026 ಇಟ್ಸ್ ಸೆಲ್ಫ್ ಈಸ್ ಬಂಪರ್. ಸೊ ಹೋದ ಕೆಲಸ ಸಿಗ್ಬೋದು ಅಥವಾ ಅದರಲ್ಲಿ ಹಣ ಸಿಗ್ಬೋದು, ಅರಿಯರ್ಸು ಬರ್ಬೋದು,
2028ವರೆಗೆ ಬೃಹಸ್ಪತಿ ನಡೀತದೆ, ಒಳ್ಳೆದಿರ್ತದೆ. ಶನಿ ಅವರಿಗೆ 2ನೇ ಮನೆಯಲ್ಲೇ ಕೂತಿದ್ದಾನೆ, ಯೋಗಕಾರಕ. 12ನೇ ಮನೆ ಮತ್ತು ಲಗ್ನಾಧಿಪತಿ 2ನೇ ಮನೆಯಲ್ಲಿ ಗೋಚಾರದಲ್ಲಿ ಅಲ್ಲಿದ್ದಾನೆ. 2ನೇ ಮನೆಯಲ್ಲಿರುವಾಗ ಶನಿ ಏನು ಮಾಡ್ತಾನೆ? ಶನಿ 10ನೇ ದೃಷ್ಟಿಯಿಂದ ಈ ಲಾಭಸ್ಥಾನವನ್ನು ನೋಡ್ತಾನೆ. ಸ್ವಲ್ಪ ನಿಧಾನವನ್ನು ಲಾಭ ಕೊಟ್ಟರು ನಿಧಾನವಾಗ್ತದೆ. ಬಟ್ ಬೃಹಸ್ಪತಿ ಹೈ ಕ್ಲಾಸ್. ಬೃಹಸ್ಪತಿ 7ನೇ ದೃಷ್ಟಿಯಿಂದ 12ನೇ ಮನೆ ನೋಡ್ತಾನೆ, 9ನೇ ದೃಷ್ಟಿಯಿಂದ ಮತ್ತೆ 2ನೇ ಮನೆ ನೋಡ್ತಾನೆ. ಆದ್ದರಿಂದ ಇವರಿಗೆ ಹೈ ಕ್ಲಾಸ್ ಇದೆ. ದಿಸ್ ಇಸ್ ಹೌ ಯು ಹ್ಯಾವ್ ಟು ಅನಲೈಸ್ KP ಸಿಸ್ಟಮ್. ಓಕೆ, KP ಪ್ರಕಾರ ಇದೇ ರೀತಿ ನೀವು ಅನಲೈಸ್ ಮಾಡ್ಬೋದು. ನಾನು ವೆರೈಟೀಸ್ ಆಫ್ ನಿಮಗೆ ಹೇಳಿಕೊಟ್ಟಿದ್ದೇನೆ. ಇದೊಂದು ಜಗನ್ನಾಥ್ ಅವರದ ಮುಖಾಂತರ ಹೌ ಟು ಅನಲೈಸ್ ಎ ಹಾರೋಸ್ಕೋಪ್ ಅನ್ನೋದು ನಿಮಗೆ ಇವತ್ತು ಹೇಳಿಕೊಟ್ಟಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಆಲ್ ದ ಬೆಸ್ಟ್. I stop here itself. Once again, Jai Karnataka, Jai India.